ನಾಳೆ ಟಿವಿಲ್ ಬರುತ್ತೆ. ಕೋರ್ಟ್ ಕೇಸ್ ಮುಗಿಸಿ ಜೈಲತ್ತ ನಡೆದ ನರಸಿಂಹರಾವ್ ಹಾಗೂ ಅವರ ಮಗಳು ಅಮೃತ ರಾವ್ ಅಂತ ಹೆಡ್ಲೈನ್ಸ್. ಮಿನಿಸ್ಟರ್ ಹೆಂಡತಿ ನಿದ್ದೆ ಮಾತ್ರ ನುಂಗಿದಳಂತ ಗೊತ್ತಾದ್ರೆ ಹೆಂಗ್ ಬರೀತಾರೆ ಗೊತ್ತೇನೆ. ಅಪೋಸಿಷನ್ ಅವರು ಸಾವಿತ್ರಿ ತಲೆ ತುಂಬಿ ಕೋರ್ಟ್ಗೆ ಹೋಗುವಾಗ ಮಾಡ್ತಾರೆ. ಆಗ ಅವಳು ಮಗುನ ಉಳಿಸ್ಕೋಬಹುದು. ಗಂಡನ್ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಸೀನ್ ಮೇಲೆ ಸೀನ್ ಕ್ರಿಯೇಟ್ ಮಾಡ್ತಾಳೆ ಆ ಸಾವಿತ್ರಿ. ಆಗ ನೀನು ನಿಮ್ಮ ಅಪ್ಪನ ಪ್ರೀತಿ ಕಳ್ಕೋಬೇಕಾಗತ್ತೆ. ನೋಡ್ತಾ ಇರು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ ಅಮೃತ. ಆಮೇಲೆ ಚಾಡಿ ಅನ್ಕೋಬಾರ್ದು. ನೀವೇ ನನ್ ಜೀವ ಅಂತ ಗಂಡನ ಎದೆ ಮೇಲೆ ತಲೆ ಇಟ್ಟು ಕಣ್ಣೀರ್ ಹಾಕಿದ್ರೆ ಸಾಕು, ಎಂತ ಕಲ್ಲದೇನು ಕರ್ಗೋಗತ್ತೆ. ಅದು ಕರ್ಗಕ್ಕಿಂತ ಮುಂಚೆ ನೀನಲ್ಲಿದ್ದು ಬಚಾವಾಗು. ಸ್ಕೂಲಲ್ಲಿ ನಿನಗೆ ಮೇಷ್ಟ್ರು ಪಾಠ ಹೇಳ್ಕೊಟ್ಟಿಲ್ವೇ? ನಾಟಕ ಹೇಗಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀನ್ ಹೀಗ್ ಬೈಯೋ ತರ ನಾನು ಏನ್ ಮಾಡ್ದೆ? ಇನ್ನೊಂದ್ 4 ಪೀಲ್ಸ್ ಎಕ್ಸ್ಟ್ರಾ ತಗೊಂಡಿರ್ಬೇಕಾಗಿತ್ತು. ಆಗ ನಾನು ಅಪ್ಪ ಜೈಲಲ್ಲಿ ಕೂರ್ತಾ ಇದ್ವಿ. ಇಡೀ ಮನೆ ನಿನ್ ದರ್ಬಾರ್ಗೆ ಸಿಕ್ಕಿರೋದಲ್ಲ, ಆರಾಮಾಗಿ ರಾಣಿ ತರ ಮೆರಿಬಹುದಾಗಿತ್ತು. ಅದೇ ಅಲ್ವಾ ನಿನ್ ಪ್ಲಾನು? ನಿನಗ್ ನಿಮ್ಮಪ್ಪ ಮುಖ್ಯ ಆಗ್ಬೋದು, ನನಗ್ ನನ್ ಮಗು ಮುಖ್ಯ ಆಗ್ಬಾರ್ದಾ? ನಾನೇನ್ ಹೊರಗಿನೋಳಲ್ವಲ್ಲ. ನಿನ್ ಪಾಲ್ಗೆ ಆರ್ಯನ್ ಇನ್ನೂ ಬದುಕಿದ್ದು, ಅವನಿಂದ ನಿನ್ಗೊಂದ್ ಮಗು ಆಗಿ ಆ ಮಗುನ ಇಂದುಮತಿಯವ್ರು ಬೇಡ ಅಂದಿದ್ರೆ ನೀನೇನ್ ಮಾಡ್ತಿದ್ದೆ? ಎಷ್ಟು ದುರಹಂಕಾರ ನಿನ್ಗೆ. ಅಮೃತ ಸಹಾಯ ಆಗ್ತಾ ಇದ್ದಾಳೆ ಕಣೆ. ಅವಳು ನಡ್ಸ್ಕೊಳ್ಳೋ ರೀತಿನ ಇದು. ಇವಳು ಇಲ್ಲಿರೋದ್ರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಮೊದ್ಲು ಇವಳ ಎಲ್ಲಾದ್ರೂ ಆಚೆ ಕಳಿಸು, ಇಲ್ಲ ನಾನು ಅಪ್ಪ ಮನೆ ಬಿಟ್ಟು ಹೊರಟೋಗ್ತೀವಿ. ಈ ಚೀಟಿಲಿ ಒಂದ್ ಮಾತ್ರೆ ಬರ್ದಿದ್ದೀನಿ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಅದನ್ನ ತಗೊಂಡ್ವಾ. ಮಿಕ್ಕಿದ ದುಡ್ಡು ನೀನೇ ಇಟ್ಕೋ. ಸರಿ, 10 ನಿಮಿಷದಲ್ಲಿ ಬರಲಿಲ್ಲ ಅಂದ್ರೆ ಕೇಳಿ. ಒಂದ್ ನಿಮಿಷ ನೋಡು, ಮಾತ್ರೆ ತಂದು ನನ್ನ ಕೈಗೆ ಕೊಡ್ಬೇಕು, ಬೇರೆ ಯಾರ ಕೈಗೂ ಕೊಡಬಾರ್ದು. ನೀನ್ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ ವೇಳೆ ಗೊತ್ತಾದ್ರೂ ನಾನ್ ಕಳ್ಸಿದ್ದು ಅಂತ ಯಾರ ಹತ್ರನೂ ಬಾಯ್ ಬಿಡ್ಬಾರ್ದು. ಸರಿ ಆಯ್ತು, ತಗೊಂಡ್ಬರ್ತೀನಿ. ಏನದು? ಏನು ಇಲ್ಲ ಅಂತ ಹೇಳಿದ್ರೆ ಕಪಾಳಕ್ಕೆ ಬರ್ತೀನಿ. ಸಾವಿತ್ರಿ ಅಮ್ಮ ಹೇಳಿದ್ದಾರೆ ನನ್ನ ಕೈಯಲ್ಲೇ ತಂದು ಕೊಡು ಅಂತ. ಸಂಬಳ ಕೊಡೋದು ಅವ್ರು ಹೇಳ್ದಂಗೆ ನಾನು ಕೇಳಬೇಕು. ಕೊಡೋ ಇಲ್ಲಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡೋ. ಪಾಪ ಕಣೆ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲ, ನಿನ್ ಬೈಕೇನೆ ಇಡೋದ್ರಿಲ್ವಲ್ಲ ಈ ಮನೆಯಲ್ಲಿ. ಭಾವಂಗೆ ಹೆಂಡತಿಗಿಂತ ಅವ್ರ ಪದವಿನೇ ಮುಖ್ಯನಾ? ಅವ್ರ ಕೊಲೀಗ್ಸ್ ಮಾತೇ ಇಂಪಾರ್ಟೆಂಟಾ? ತಪ್ಪು ಕಣೆ, ತಪ್ಪು. ಒಂದೊಂದೇ ಟ್ಯಾಬ್ಲೆಟ್ ತಗೊಂಡು ದಿನಾ ಸಾಯ್ತಿಯಲ್ಲೇ. ನಾನೇನಾದ್ರೂ ಆಗಿದ್ದಿದ್ರೆ 1 ಬಾಟಲ್ ಪೆಸ್ಟಿಸೈಡ್ ಕುಡಿದು ಒಂದೇ ಸರ್ತಿ ಮಲ್ಕೊಂಡ್ಬಿಡ್ತಿದ್ದೆ. ಸಾವಿತ್ರಿ, ಸಾವಿತ್ರಿ, ನರಸಿಂಹ ದೇವಸ್ಥಾನಕ್ಕೆ ಬರ್ತೀನಿ ಅನ್ನ. ನ್ಯೂಸ್ ಚಾನಲ್ ಅವ್ರ ಇಂಟರ್ವ್ಯೂ ಇದೆಯಂತೆ, ಅರ್ಧ ಗಂಟೆ ಅಷ್ಟೇ ಮುಗಿಸ್ಕೊಂಡು ಬರ್ತೀನಿ ಅಂದ್ರು. ನೀನೇನು ಯೋಚನೆ ಮಾಡಬೇಡ ಕಣೆ. ಈ ಪೂಜೆ ಮುಗಿದ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಸುಸೂತ್ರವಾಗಿ ಎರಗೆ ಆಗತ್ತಂತೆ. ಪೂಜೆ ಮುಗಿಯವರೆಗೂ ಏನು ತಿನ್ಬಾರ್ದು. 1 ಗ್ಲಾಸ್ ಹಾಲು ಕೊಡ್ತೀನಿ. ಬೇಡಮ್ಮ, ನಿದ್ದೆ ಎಳಿತಾ ಇದೆ. ಮನಸ್ಸಿಲ್ದೆ ದೇವ್ರ ಕೈ ಮುಗಿಬಾರ್ದು. ಇದನ್ನ ನೀವೇ ಎಷ್ಟೋ ಸಲ ಹೇಳಿದ್ದೀರಾ. ಇದೊಂದ್ಸಲ ನನ್ನನ್ನು ಒತ್ತಾಯ ಮಾಡಬೇಡಿ. ಸರಿಯಮ್ಮ, ನೀವಿಬ್ರು ಹೋಗ್ಬಿಟ್ಟು ಬನ್ರಮ್ಮ. ಸಾವಿತ್ರಿಗೆ ತುಂಬಾ ಸುಸ್ತಾಗ್ತಿದೆಯಂತೆ. ಅವಳ ಜೊತೆಲಿ ನಾನು ಮನೇಲೇ ಇರ್ತೀನಿ. ಹೋಗ್ಬಿಟ್ಟು ಬನ್ನಿ. ನೀವ್ ಹೋಗ್ ಬನ್ನಿಮ್ಮ. ನಾನ್ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು ನೀವೊಬ್ರೆ. ನೀವು ಇಲ್ಲೇ ಇದ್ಬಿಟ್ರೆ. ಸರಿ ಕಂದ, ನಾ ಹೋಗ್ಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡಬಾರ್ದು, ಧೈರ್ಯವಾಗಿರು. ದೇವ್ರು ಎಲ್ಲ ಒಳ್ಳೇದ್ ಮಾಡ್ತಾನೆ. ಬರ್ಲಾ ಪುಟ್ಟ? ಬರ್ತೀನಿ ನಡಿಯಮ್ಮ.